ನಮಸ್ಕಾರ ರೀ ಎಲ್ಲರಿಗೂ. ಈ ಪಕ್ಷಿನ ಎಲ್ಲರೂ ನೋಡೇ ಇರ್ತೀರಿ ಅನ್ಕೋತೀನಿ. ನೋಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದ್ರ ಧ್ವನಿ ಆದರೂ ಪಕ್ಕಾ ಕೇಳೇ ಇರ್ತೀರಿ. ಇದ್ರ ಹೆಸರು ರೆಡ್ ವ್ಯಾಟಲ್ ಲ್ಯಾಪ್ವಿಂಗ್ ಅಂತ ಹೇಳಿ. ಕನ್ನಡದಾಗ ಕೆಂಪು ಟಿಟ್ಟಿಬಾ ಅಂತಾರ. ಪಕ್ಕಾ ನಮ್ಮ ಉತ್ತರ ಕರ್ನಾಟಕ ಆಡು ಭಾಷೆನಾಗ ಟಿವಕ್ಕಿ ಅಂತ ಕರೀತಾರೆ ನೋಡ್ರಿ. ಈ ಪಕ್ಷಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಬೇರೆ ಪಕ್ಷಿಗಳ ಗತಿ ಇದು ಗಿಡ ಮರಗಳ ಮೇಲೆ ಕುಂದ್ರಂಗಿಲ್ಲ. ಭಾಳ ಅಂದ್ರೆ ಭಾಳ ಅಪರೂಪ. ಹಾರ್ಕೊಂಡು ಬಂದು ಸುಸ್ತಾದರೂ ಯಾವಾಗಲೂ ನೆಲದ ಮೇಲೆ ಇರ್ತೈತಿ. ಸಾಮಾನ್ಯವಾಗಿ ನಮ್ಮ ಹೊಲದಾಗ ಕೆರಿ ದಂಡೆಗೆಲ್ಲ ಕಂಡು ಬರ್ತೈತಿ. ನೀವೆಲ್ಲ ಗಮನಿಸಿರ್ಬೋದಲ್ಲ, ಯಾವ್ದಾರ ಪ್ರಾಣಿ ಅಥವಾ ನಾವ ಇದ್ರ ಸಮೀಪ ಹೋದ್ರೆ ಅದ್ರ ಸೌಂಡನ್ನು ಜೋರು ಮಾಡ್ಕೊತ ಹೋಗ್ತೈತಿ. ಇದನ್ನ ವಾರ್ನಿಂಗ್ ಕಾಲ್ ಅಂತ ಕರೀತಾರ. ಅಲ್ಲ, ವಾರ್ನಿಂಗ್ ಕೊಡಕ್ಕೆ ಇವ ಯಾರಂತೀರೇನು? ಸ್ವಲ್ಪ ಕೇಳ್ರಿಲಿ. ಪಾಪ ಬೇರೆ ಪಕ್ಷಿಗಳ ಗತಿ ಈ ಪಕ್ಷಿಗೆ ಮರದ ಮೇಲೆಲ್ಲ ಗೂಡು ಕಟ್ಟಕ್ಕೆ ಬರಂಗಿಲ್ಲ. ಹಾಗಾಗಿ ತನ್ನ 3-4 ತತ್ತಿಗಳನ್ನ ನೆಲದ ಮೇಲೆ ಕಲ್ಲುಗಳ ಮಧ್ಯೆ ಇಡ್ತೈತಿ. ಇದನ್ನ ಗ್ರೌಂಡ್ ನೆಸ್ಟಿಂಗ್ ಅಂತ ಕರಿತೀವಿ. ಆದ್ರೆ ಈ ತತ್ತಿಗಳನ್ನ ತಿನ್ನಾಕ ಪರಿಸರದಾಗ ಸಾಕಷ್ಟು ಪ್ರಾಣಿಗಳು ಕಾಯ್ತಿರ್ತಾವ್ರಿ. ಅಷ್ಟೇ ಯಾಕೆ, ಮನುಷ್ಯರು ನಾವು ಎಷ್ಟೋ ಸಲ ಗೊತ್ತಿರಲಾರ್ದ ಹೊಲದಾಗ ಇವುಗಳನ್ನ ಸಾಯಿಸ್ಬಿಡ್ತೀವಿ. ಈ ತತ್ತಿಗಳನ್ನ ಕಾಪಾಡಕ ತಾಯಿ ಪಕ್ಷಿ ತನ್ನ ಜೀವ ಕೊಡಕ್ಕೂ ರೆಡಿ ಇರ್ತೈತಿ. ಯಾರ ಈ ತತ್ತಿ ಸಮೀಪ ಬಂದ್ರೆ ತನ್ನ ಬಲಿಷ್ಠವಾದ ಧ್ವನಿ ಪೆಟ್ಟಿಗೆಯಿಂದ ಜೋರಾಗಿ ಒದರಿ ವಾರ್ನಿಂಗ್ ಕೊಡ್ತೈತಿ. ಪಕ್ಷಿ ಆಗ್ಲಿ ಮನುಷ್ಯ ಆಗ್ಲಿ ತಾಯಿ ಪ್ರೀತಿನ ಹಂಗಲ್ಲ, ತನ್ನ ಮಕ್ಕಳನ್ನ ಯಾವತ್ತೂ ಬಿಟ್ಕೊಡಂಗಿಲ್ಲ. ಈ ಟಿವಕ್ಕಿಗಳ ಬಗ್ಗೆ ಸಾಕಷ್ಟು ಜನಪದ ಕಥೆಗಳು, ಮೂಢನಂಬಿಕೆಗಳು ನಮ್ಮೊಳಗದಾವು. ಈ ಹಕ್ಕಿ ಏನಾರ ಕೆರಿ ದಂಡಿಗೆ ತತ್ತಿ ಇಡ್ತಂತಂದ್ರೆ ಆ ವರ್ಷ ಮಳಿ ಪ್ರಮಾಣ ಭಾಳ ಕಡಿಮೆ ಇರ್ತದೆ ಅಂತ. ಇನ್ನು ಈ ಪಕ್ಷಿ ಜೋರಾಗಿ ಒದರಾಕೈತಂದ್ರೆ ಅದು ಅಪಶಕನ ಅಂತ ಕರೀತಾರೆ. ಪಾಪ ಈ ಪ್ರಾಣಿಗಳಿಗೆ ಮಾತಾಡಕ್ಕೆ ಬರಂಗಿಲ್ಲ ಅಂತ ಹೇಳಿ ಮನುಷ್ಯ ಏನೇನೋ ಕತಿ ಕಟ್ಕೊಂಡು ಕುಂತು ಬಿಟ್ಟ ನೋಡ್ರಿ. ಆದ್ರೆ ಒಬ್ಬ ತಾಯಿ ತನ್ನ ಮರಿಗಳನ್ನ ಉಳ್ಸಾಕ ಮಾಡೋ ಹರಸಾಹಸನ ನಾವು ಮೆಚ್ಚಬೇಕಲ್ಲ. ಇದೇ ರೀತಿ ಇನ್ನೊಂದು ಪರಿಸರದ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ ರೀ.